ಪರಿಹಾರ ನೀಡಲೇಬೇಕು. ಪ್ರಕರಣವನ್ನು ಮುಚ್ಚಿ ಹಾಕುವ ಅಧಿಕಾರಿಗಳಿಗೆ ಧಿಕ್ಕಾರ. ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು. ಮೃತ ಮಂಜುನಾಥ್ ಕುಟುಂಬಕ್ಕೆ ಉದ್ಯೋಗ ನೀಡಲೇಬೇಕು. ಪೌರ ಕಾರ್ಮಿಕರನ್ನು ಅನ್ಯ ಕೆಲಸಗಳಿಗೆ ನಿಯೋಜನೆ ಬೇಡವೇ ಬೇಡ. ಮಂಜು ಎಂಬ ಪೌರ ಕಾರ್ಮಿಕ 40 ವರ್ಷದ ಕೆಲಸದ ಅವಧಿ ಮುಗಿದ ಮೇಲೂ ಅವನು ಅನ್ಯ ಕೆಲಸಗಳಿಗೆ ನಿಯೋಜನೆ ಮಾಡಿ ಅವನು ಟ್ಯಾಕ್ಟ್ರಿಂದ ಬಿದ್ದು ಇವತ್ತು ಮರಣ ಹೊಂದಿದ್ದಾನೆ. ನಾವು ಇವತ್ತು ತುಮಕೂರು ಜಿಲ್ಲಾ ಪೌರ ಕಾರ್ಮಿಕರ ಸಂಘ CITU ನೇತೃತ್ವದಲ್ಲಿ ಒತ್ತಾಯ ಮಾಡ್ತಿರ್ತಕ್ಕಂಥದ್ದು ಆ ಮೃತ ಕುಟುಂಬದ ಅವಲಂಬಿತರಿಗೆ 50 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಹಾಗೆಯೇ ಅವ್ರ ಕುಟುಂಬಕ್ಕೆ ಉದ್ಯೋಗವನ್ನು ಕೊಡಬೇಕು. ಈ ಥರ ಘಟನೆಗಳಿಗೆ ಕಾರಣ ಆಗಿರ್ತಕ್ಕಂಥ ಅಧಿಕಾರಿಗಳಿಗೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಎರಡನೇದು, ಸ್ಥಳೀಯ ಸಂಸ್ಥೆಗಳಲ್ಲಿ ಪೌರ ಕಾರ್ಮಿಕರನ್ನ ಇವತ್ತು ಅನ್ಯ ಕೆಲಸಗಳಿಗೆ ನಿಯೋಜನೆ ಮಾಡ್ತಾ ಇದ್ದಾರೆ. ಇವತ್ತು ಎಲೆಕ್ಷನ್ ಬರಲಿ, ಜಾತ್ರೆಗಳಾಗಲಿ, ಉತ್ಸವ ಮತ್ತೊಂದಾಗಲಿ, ಅವ್ರದ್ದು 2 ಗಂಟೆ ಕೆಲಸದ ಅವಧಿ ಮುಗ್ದೋಗುತ್ತೆ. ಆದರೆ 2 ಗಂಟೆ ಆದಮೇಲೂ ಸಂಜೆ ಕೆಲಸಗಳಿಗೆ ಬೇರೆ ಬೇರೆ ಇದು ಮಾಡಿದಾಗ ಅವನೇನಾದ್ರು ಅಪಘಾತ ಆಗಿ ಈ ಥರದ್ದೆಲ್ಲ ಮರಣ ಹೊಂದಿದ್ರೆ ಅವ್ನು ಕೊಡ್ತಿದ್ದ ಅಂತೇಳಿ ಕತೆ ಕಟ್ಬಿಡ್ತಾರೆ. ಆದರೆ ಕಾರಣ ಕೆಲಸದ ನಿಯೋಜನೆ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ಯಾವುದೇ ಶಿಕ್ಷೆ ಆಗ್ತಾ ಇಲ್ಲ ಇವತ್ತಿನ ಪ್ರಕರಣಗಳಲ್ಲಿ. ಹಾಗಾಗಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಜಿಲ್ಲಾಡಳಿತ ಮತ್ತು ಕರ್ನಾಟಕ ಸರ್ಕಾರವನ್ನು ಈ ಮೃತ ಪೌರ ಕಾರ್ಮಿಕನಿಗೆ ಸೂಕ್ತ ಪರಿಹಾರ ಕೊಡಬೇಕು. ಈ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಇವತ್ತು ಕುತಂತ್ರಗಳು ನಡೀತಾ ಇದೆ ಅಂತೇಳಿ ಪತ್ರಿಕೆಗಳು ಬರ್ತಾ ಇದೆ. ನಾವಾಗಾಗಿ ಸಮಗ್ರವಾದಂಥ ತನಿಖೆಯನ್ನು ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಸ್ತು ಕ್ರಮ ಆಗಬೇಕು ಅಂತೇಳಿ ಪ್ರತಿಭಟನೆ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ.